ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಈ ದಿನ ಮುಂಜಾನೆ ನಿಮಗೆ ಹೇಗಿದೆ? ಸಂತೋಷವಾಗಿದೆಯಾ? ಹೃದಯದಲ್ಲಿ ಸಂತೋಷ ಇದೆಯಾ? ಪ್ರತಿದಿನ ಮುಂಜಾನೆ ಎದ್ದೇಳುವಾಗ ಒಂದು ದುಃಖದೊಂದಿಗೆ, ಕಳವಳದೊಂದಿಗೆ, ಗೊಂದಲದೊಂದಿಗೆ ಆರಂಭಿಸಬಾರದು. ಸಂತೋಷವಾಗಿ, ಉತ್ಸಾಹದಿಂದ, ಧೈರ್ಯದಿಂದ ದಿನವನ್ನು ಆರಂಭಿಸಬೇಕು. ಹೌದಲ್ಲ? ನಮ್ಮ ಮುಂದೆ ಕೆಲ ಸಮಸ್ಯೆಗಳು, ಅವಶ್ಯಕತೆಗಳೆಲ್ಲ ಇರುವಾಗ ಅದನ್ನು ಯೋಚಿಸಿಕೊಂಡೇ ರಾತ್ರಿ ಮಲಗಿ ಬೆಳಗ್ಗೆ ಎದ್ದ ಕೂಡಲೇ ಅದಕ್ಕೇನು ಮಾಡುವುದು, ಇದಕ್ಕೇನು ಮಾಡುವುದು ಎಂಬುದಾಗಿ ಅಂದುಕೊಳ್ಳುತ್ತೇವೆ. ಆದ್ದರಿಂದ ಮುಂಜಾನೆ ಸಮಯದಲ್ಲಿ ಮೊದಲನೆಯದಾಗಿ ದೇವರನ್ನು ಸಂಧಿಸಬೇಕು. ಯೇಸುವಿನೊಂದಿಗೆ ನೀವು ಮಾತನಾಡಿದರೆ, ನಿಮ್ಮ ಮನಸ್ಸಿನಲ್ಲಿರುವಂಥ ಎಲ್ಲವನ್ನು ಕೂಡ ಹೇಳಿಬಿಟ್ಟರೆ ಆತನು ಜವಾಬ್ದಾರಿ ತೆಗೆದುಕೊಳ್ಳುವನು. ಇದನ್ನು ಯೋಚಿಸಿದರೆ ಭಯವಾಗಿದೆ, ಇದು ಸೋಲಾಗಿದೆ, ಇದು ಕಷ್ಟವಾಗಿದೆ ಎಂಬುದಾಗಿ ಕೂಡ ನೀವು ಹೇಳಬಹುದು. ಪ್ರಾರ್ಥನೆಯಲ್ಲಿ ದೇವರ ಬಳಿ ನೀವು ಮನ ತೆರೆದು ಮಾತನಾಡಬಹುದು. ಅದಕ್ಕೆ ತಾನೇ ಆತನು ನಮಗೆ ಒಳ್ಳೆಯ ತಂದೆ. ಮಕ್ಕಳು ತಂದೆಯ ಬಳಿ ಮಾತನಾಡುವಂತೆ ಯೇಸುವಿನ ಬಳಿ ನೀವು ಮನ ತೆರೆದು ಮಾತನಾಡಿದರೆ ಆತನು ನಿಮ್ಮೊಂದಿಗೆ ಮಾತನಾಡುವನು. ಆತನೇನು ಮಾತನಾಡುವನು ಅಂದುಕೊಳ್ಳುತ್ತೀರಾ? ಪ್ರತಿನಿತ್ಯ ನಿಮ್ಮೊಟ್ಟಿಗೆ ಮಾತನಾಡುತ್ತಾ ಇದ್ದಾರಲ್ಲ, ನಿಮ್ಮನ್ನು ಸಂತೈಸುತ್ತಾ ಇದ್ದಾರೆ, ಧೈರ್ಯಪಡಿಸುತ್ತಾ ಇದ್ದಾರೆ, ಮಾತು ಕೊಡುತ್ತಾ ಇದ್ದಾರೆ, ಮುನ್ನಡೆಸುತ್ತಾ ಇದ್ದಾರಲ್ಲವ. ಯೇಸುವಿನೊಂದಿಗೆ ನಡೆಯುವಾಗ ದೇವರು ಹೇಳುತ್ತಾರೆ, ನೀನು ಭಯಪಡಬೇಡ, ನಾನೇ ನಿನಗೆ ಸಹಾಯ ಮಾಡುತ್ತೇನೆ. ನನ್ನ ಮಗನೇ, ನನ್ನ ಮಗಳೇ, ನೀನು ಭಯಪಡಬೇಡ, ನಾನು ನಿನಗೆ ಸಹಾಯ ಮಾಡುತ್ತೇನೆಂದು ಹೇಳುತ್ತಾರೆ. ಸಹಾಯ ಮಾಡುವುದು ಅಂದರೆ ಸಹಾಯವಾಗಿ ನಿಲ್ಲುವಂಥದ್ದು. ಒಂಟಿಯಾಗಿ ಹೋಗುವುದಕ್ಕಿಂತ ಒಬ್ಬ ಫ್ರೆಂಡ್ ಜೊತೆಗೆ ಇದ್ದರೆ ಧೈರ್ಯವಾಗಿ ಇರುತ್ತದಲ್ಲವ. ಒಂಟಿಯಾಗಿ ನೀವು ಪ್ರಯಾಣ ಮಾಡುವಾಗ ಉಂಟಾಗುವಂಥ ಒಂದು ಕಳವಳ, ಭಯ, ಒಂಟಿತನ. ಅದರ ಜೊತೆಗೆ ಒಬ್ಬರು ಇದ್ದರೆ ನಾವು ಮಾತನಾಡಿಕೊಂಡೇ ನಡೆಯುತ್ತೇವೆ. ಕಾಡಿನಲ್ಲಿ ನಡೆದರೂ ಕೂಡ, ಕತ್ತಲೆಯಲ್ಲಿ ನಡೆದರೂ ಕೂಡ ಭಯ ಕಾಣುವುದಿಲ್ಲ ಅಲ್ಲವ. ಅಂದರೆ ಸಹಾಯವಾಗಿ ಒಬ್ಬರು ಇದ್ದರೆ ಮನಸ್ಸಿಗೆ ಒಂದು ಧೈರ್ಯ ಬರುತ್ತದೆ. ದೇವರು ಹೇಳುತ್ತಾರೆ, ನಾನು ನಿನಗೆ ಸಹಾಯ ಮಾಡುತ್ತೇನೆ ಎಂಬುದಾಗಿ. ಆ ರೀತಿ ಹೇಳುವವರು ಯಾರು ಗೊತ್ತಾ? ಭೂಮಿ ಆಕಾಶಗಳನ್ನುಂಟು ಮಾಡಿದ ದೇವರು, ಸಕಲವನ್ನು ಸೃಷ್ಟಿಸಿದ ದೇವರು, ಸರ್ವಶಕ್ತನಾದ ದೇವರು. ಆತನನ್ನು ದಾಟಿ ನಿಮಗೆ ಯಾವ ಕೇಡು ಕೂಡ ಸಂಭವಿಸದು. ಅಷ್ಟೇ ಅಲ್ಲ, ಆತನಿಂದ ಏನು ಬೇಕಾದರೂ ಮಾಡಲು ಸಾಧ್ಯ. ಆತನು ಹೇಳುತ್ತಾನೆ, ನೀನು ಭಯಪಡಬೇಡ, ನಾನೇ ನಿನಗೆ ಸಹಾಯ ಮಾಡುತ್ತೇನೆ. ನಿಮ್ಮ ಕೆಲಸದಲ್ಲಿ ದೇವರು ಸಹಾಯವಾಗಿ ನಿಲ್ಲುತ್ತಾರೆ, ಬಿಸ್ನೆಸ್ನಲ್ಲಿ ಸಹಾಯವಾಗಿ ನಿಲ್ಲುತ್ತಾರೆ. ಓದುತ್ತಾ ಇದ್ದೀರಾ? ಓದಿನಲ್ಲಿ ಸಹಾಯ ಮಾಡುತ್ತೇನೆ. ನೀವು ಮಾಡುವಂಥ ಬಿಸ್ನೆಸ್ನಲ್ಲಿ ನಿಮಗೆ ಸಹಾಯ ಮಾಡುತ್ತೇನೆ, ಎಲ್ಲದರಲ್ಲಿ ಕೂಡ ನಾನು ಸಹಾಯ ಮಾಡುತ್ತೇನೆ ಎಂಬುದಾಗಿ. ಹಾಗಾಗಿ ನೀವು ಸಹಾಯಕನಾಗಿ ಆತನನ್ನು ಸ್ವೀಕರಿಸಬೇಕು. ದೇವರೇ, ನೀವು ನನಗೆ ಸಹಾಯವಾಗಿರಬೇಕು. ನಾನು ಒಂಟಿಯಾಗಿ ಹೋಗುವುದಿಲ್ಲ, ನೀವು ನನ್ನ ಜೊತೆಗೆ ಬನ್ನಿರಿ. ನಾನು ಒಂಟಿಯಾಗಿ ಓದುವುದಿಲ್ಲ, ನೀವು ನನ್ನ ಜೊತೆಗೆ ಕುಳಿತುಕೊಳ್ಳಿ, ಹೆಲ್ಪ್ ಮಾಡಿರಿ. ನಾನು ಒಂಟಿಯಾಗಿ ಬಿಸ್ನೆಸ್ ಮಾಡುವುದಿಲ್ಲ. ಈ ರೀತಿಯಾಗಿ ನೀವು ಹೇಳಿ ನೋಡಿರಿ, ನಿಮ್ಮೊಂದಿಗೆ ಯಾವಾಗಲೂ ಒಬ್ಬರು ಇರುವುದನ್ನು ನೀವು ಫೀಲ್ ಮಾಡಲು ಸಾಧ್ಯ. ನಾನು ಹಾಗೆ ಬಾಳುತ್ತಾ ಇದ್ದೇನೆ, ನಾನೆಲ್ಲೇ ಹೋದರೂ ಕೂಡ ನೀವು ನನ್ನೊಂದಿಗೆ ಇದ್ದೀರಿ, ನನ್ನೊಂದಿಗೆ ನೀವು ಸಹಾಯಕನಾಗಿ ಬರುತ್ತೀರಿ. ಸ್ತೋತ್ರ ದೇವರೇ. ಆ ರೀತಿ ಸ್ತುತಿಸಿ ಅನುದಿನವೂ ಆತನೊಂದಿಗೆ ಇರುವಂಥ ಒಂದು ಪ್ರಸನ್ನತೆಯನ್ನು ಕಾದುಕೊಳ್ಳುವುದು. ಆ ರೀತಿ ಕಾದುಕೊಂಡರೆ ನೋಡಿರಿ, ಭಯಪಡುವಂಥ ಪರಿಸ್ಥಿತಿಗಳು ಬರುತ್ತವೆ, ಭಯಪಡುವಂಥ ಕಾರ್ಯಗಳು ಬರುತ್ತವೆ, ಆದರೆ ಭಯ ಉಂಟಾಗುವುದಿಲ್ಲ. ಕೆಲವೊಂದು ವಿಷಯಗಳನ್ನು ಕೇಳಿದ ಮರುಕ್ಷಣವೇ ಎಲ್ಲರಿಗೂ ಭಯವಾಗುತ್ತದೆ, ಆದರೆ ಆ ಭಯ ಒಳಗೆ ಹಾಗೆ ಬೆಳೆಯುವುದಕ್ಕೆ ಬಿಡುವುದಿಲ್ಲ. ಭಯಪಡಬೇಡ, ನಾನು ನಿನ್ನ ಸಂಗಡ ಇದ್ದೇನೆ, ನೀನು ಕಂಗಾಲಾಗಬೇಡ, ನಾನು ಸಂಗಡಲೇ ಇದ್ದೇನೆ. ಈ ಧ್ವನಿ ನಿಮ್ಮ ಹೃದಯದಲ್ಲಿ ಧ್ವನಿಸುವುದನ್ನು ನೀವು ಕೇಳಬಹುದು. ನನ್ನ ಜೀವಿತದಲ್ಲಿ ನಾನು ಎಷ್ಟೋ ಬಾರಿ ಇದನ್ನು ನೋಡಿದ್ದೇನೆ. ಆದ್ದರಿಂದಲೇ ಧೈರ್ಯವಾಗಿ ನಾನು ಸೇವೆ ಮಾಡೋದಕ್ಕೆ ಸಾಧ್ಯವಾಗುತ್ತಾ ಇದೆ. ನಿಮ್ಮನ್ನು ನೋಡಿ ನಾನು ಹೇಳುವುದಕ್ಕೆ ಸಾಧ್ಯವಾಗುತ್ತಿದೆ. ಆತನು ಸೇವಕರಿಗೆ ಮಾತ್ರ ಸಹಾಯ ಮಾಡುವುದಾ? ಇಲ್ಲ, ಬಿಸ್ನೆಸ್ ಮಾಡುವವರಿಗೂ ಸಹಾಯ ಮಾಡುತ್ತಾನೆ, ಓದುವಂಥವರಿಗೂ ಸಹಾಯ ಮಾಡುತ್ತಾನೆ, ಕೆಲಸ ಮಾಡುವಂಥವರಿಗೂ ಸಹಾಯ ಮಾಡುತ್ತಾನೆ. ಎಲ್ಲ ಕಾರ್ಯಗಳಲ್ಲಿ ಕೂಡ ಜೊತೆಗೆ ನಿಲ್ಲುವಂಥವರು ದೇವರು. ನೀವೇನು ಮಾಡುತ್ತಾ ಇದ್ದೀರಿ? ಯಾವುದು ನಿಮ್ಮನ್ನು ಭಯಪಡಿಸುತ್ತಾ ಇದೆ? ಯಾವುದೋ ಪರಿಸ್ಥಿತಿ ನಿಮ್ಮನ್ನು ಕಳವಳಗೊಳಿಸುತ್ತಾ ಇದೆಯಾ? ನಿಮ್ಮ ನೋಡಿ ಹೇಳುತ್ತಾರೆ, ಮಗನ ಯಾಕೆ ಭಯಪಡುತ್ತೀಯ, ಮಗಳು ಯಾಕೆ ಭಯಪಡುತ್ತೀಯ, ನಾನು ಸಹಾಯವಾಗಿದ್ದೇನೆ, ನೀನು ಒಂಟಿಯಲ್ಲ, ನಾನು ಸಂಗಡ ಬರುತ್ತೇನೆ, ನಾವಿಬ್ಬರು ಕೂಡ ಹೋಗಿ ಇದನ್ನು ಫೇಸ್ ಮಾಡೋಣ, ನಾನು ನಿನ್ನ ಸಂಗಡ ಇದ್ದೇನೆ, ನೀನು ಧೈರ್ಯವಾಗಿ ಫೇಸ್ ಮಾಡು, ನಾನು ಸಹಾಯವಾಗಿರುತ್ತೇನೆಂದು ಹೇಳುತ್ತಾರೆ. ಇದಕ್ಕಿಂತ ಏನು ಬೇಕು? ಸಂತೋಷವಾಗಿ ಹೇಳಿರಿ, ಹೃದಯದಲ್ಲಿ ಕೈ ಇಟ್ಟುಕೊಂಡು, ಯೇಸುವೆ, ನೀವು ನನಗೆ ಸಹಾಯವಾಗಿರುವುದಕ್ಕಾಗಿ ಸ್ತೋತ್ರ. ನಾನು ಭಯಪಡುವುದಿಲ್ಲ, ನೀನು ಭಯಪಡಬೇಡ, ಸಹಾಯ ಮಾಡುತ್ತೇನೆಂದು ಹೇಳಿದ್ದೀರಿ. ನಾನು ನಂಬುತ್ತೇನೆ, ನನಗೆ ಸಹಾಯವಾಗಿದ್ದೀರಿ. ಯಾವುದೂ ಕೂಡ ನನ್ನ ಜೀವಿತದಲ್ಲಿ ಕೇಡಾಗಿ ಮಾರ್ಪಡಲು ನೀವು ಬಿಡುವುದಿಲ್ಲ, ಎಲ್ಲವನ್ನು ಮೇಲಾಗಿಯೇ ಮಾಡುತ್ತೀರಿ. ಅದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಆಮೇನ್, ಆಮೇನ್. ಜೀಸಸ್ ರಿಡೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.